ಲೈಮ್ ಲೈಟ್ಗೆ ಬರೋದಕ್ಕೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತೀರಾ? ಸೊ ಈ ಥಾಟ್ ಹೇಗೆ ಬಂತು, ಹಾಗೆ ಲೈಮ್ ಲೈಟ್ಗೆ ಯಾವಾಗ ಬಂದ್ರಿ ಅಂತ? ಇಲ್ಲ, ನಾವು ಅದೇ ಮಾಧ್ಯಮಗಳಲ್ಲಿ ನಮಗೇನು ಆ ಥರ ಬ್ಯಾಕ್ಗ್ರೌಂಡ್ ಇಲ್ಲ. ಬಟ್ ಆದರೆ ಈ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಂದರೆ ಐ ಥಿಂಕ್ 2011-12 ವೆನ್ ಐ ವಾಸ್ ಇನ್ ಸ್ಟಡಿಂಗ್ ಲಾ, ಒಂದಷ್ಟು ಅದನ್ನು ಬಳಸೋದು, ಒಂದಷ್ಟು ಈ ಒರಟು ಮಾತುಗಳನ್ನು ಮೋಸ್ಟ್ಲಿ ಆಡಿದ್ದು ಜನರಿಗೆ ಇಷ್ಟ ಆಯಿತು ಅಂದ್ಕೊತೀವಿ. 2011-12 ಫೇಸ್ಬುಕ್ಕೆಲ್ಲ ಅಷ್ಟೊಂದು ಫೇಮಸ್ ಇರಲಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ತಗ್ಮಟ್ಟಿಗೆ ಓಕೆ. ಬಟ್ ಅಲ್ಲೊಂದು ನಮ್ಮ ಕೊಡಗೇಲಿ ಅಂಡರ್ ಪಾಸ್ ಒಂದು ಐ ಥಿಂಕ್ ಯಾವಾಗಲೂ ಮಳೆ ಬಂದರೆ ನೀರು ನಿಂತ್ಕೊಂಬಿಡೋದು. ಆ ಫೇಸ್ಬುಕ್ನ ಬಳಸಿ ಏನಪ್ಪ ಈ ಥರ ಆಗಿದೆ ಅಂತೇಳಿ ಒಂದು ಸ್ವಲ್ಪ ಒರಟು ಮಾತುಗಳಲ್ಲಿ ಹೇಳ್ತಾ ಇತ್ತು. ಪಾಸಿಬಲ್ ಅಲ್ಲಿಂದ ನನಗೂ ಕೂಡ ಐ ಥಿಂಕ್ ಎಸ್ ಅಲ್ಲಿ ಮಳೆ ನೀರು ನಿಂತ್ಕೊಳೋದು, ಅಂಡರ್ ಪಾಸ್ ಅಂಡರ್ ಕನ್ಸ್ಟ್ರಕ್ಷನ್ ಇರೋದು. ಐ ಥಿಂಕ್ ಅರೌಂಡ್ 2011-12 ಆ ರೇಂಜ್, ಆ ಟೈಮಲ್ಲಿ ಅಂದ್ಕೊತೀನಿ. ಸೊ ಜನಗಳಿಗೆ ಇಷ್ಟ ಆಯಿತು. ಒಂದಷ್ಟು ಲೋಕಲ್ ಜನಗಳು ಅವರು ನೋಡಿ ಪರವಾಗಿಲ್ಲ ಏನೋ ಫೇಸ್ಬುಕ್ಕಲ್ಲಿ ಬರ್ತಾ ಇದೆ ಅಂತೇಳಿ. ಆಗಿನ ಟೈಮಲ್ಲಿ ಮೇಜರ್ ಮೀಡಿಯಾದು ಯಾವುದು ಆ ಥರ ಮೇಜರ್ ಮೀಡಿಯಾಗೆ ಯಾವುದು ನಮ್ದು ಇದಿರಲಿಲ್ಲ. ಬಟ್ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಗೇಮ್ ಏನು ಓಪನಿಂಗ್, ಹೌದಪ್ಪ ನನ್ನದೇ ಆದಂಥ ಒಂದು ಮೀಡಿಯಾ ಮಾಡ್ಕೊಳ್ಬೋದು, ನನ್ನೂ ಜನ ನೋಡ್ತಾರೆ ಅಂತೇಳಿ ಐ ಥಿಂಕ್ ಒಂದು 25-30 ವ್ಯೂಸ್ ಸ್ಟಾರ್ಟಿಂಗ್ ಶುರುವಾಗಿದ್ದು. ದೆನ್ ಇಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ 200, 300, 500. ಐ ಥಿಂಕ್ ಐ ಕೇಮ್ ಟು ಲೈಮ್ ಲೈಟ್ ಅಂತ ಹೇಳ್ಬೋದು.